ನನ್ನ ಇಲ್ಲಿ ಬಂದಿರೋ ಪ್ರತಿಯೊಂದು ಮೈಸೂರು ಪಾರ್ಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂತರ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಹಿರಿಯರು ನನ್ನ ನಮಸ್ಕಾರಗಳು. ರಾಜಕಾರಣಿಗಳು, ನಮ್ಮನ್ನ ಆಳೋರು, ನಮ್ಮನ್ನ ನೋಡ್ಕೊಳ್ಳೋರಿದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಆಯ್ತು ಒಳ್ಳೆದಾಗಿನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಎಂದು ಯಾರ ಬಗ್ಗೆ ನಾವು ಏನು ಹೇಳೋದ ಅವರು ಪರಿಧಾನ ಅವರು ನೋಡ್ಕೋತಾರೆ. ಎಲ್ರಿಗೂ ಒಳ್ಳೆದಾಗುತ್ತೆ. ನನಗೂ ಬಹಳ ಇಷ್ಟ, ನಿಮಗೂ ಬಹಳ ಇಷ್ಟ. ಆದಷ್ಟು ಎಲ್ರಿಗೂ ಒಳ್ಳೆದಾಗುತ್ತೆ ನಾನು ಮಾತ್ರ ಹೇಳ್ತೀನಿ. ಹೇಗೆ ಅಷ್ಟರ ಮಾಡ್ತಾರೆ ಕೂಡ ಅಣ್ಣ ತಮ್ಮಂದಿರು ಇಬ್ರು ಸೂಪರ್ ಆಗಿ ಮಾಡ್ತಾರೆ. ಟ್ರ್ಯಾಕ್ ಇಲ್ಲ ಬಟ್ ಆದ್ರೆ ಒಂದೆರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ. ಅಕ್ಟೋಬರ್ 31ನೇ ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ನು ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಬಗೀರ ರಿಲೀಸ್ ಆಗ್ತಾರೆ. ಆದ್ರೆ ನಿಮಗೆ ಬಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗೆ ಗೊತ್ತಾಗಬೇಕು ಅಂದ್ರೆ 3 ಸಲ ನಿಮ್ಮ ಒಗ್ಗಟ್ಟು ಆ ಬಗೀರನ ನಾನು ಕೇಳಕ್ ಇಷ್ಟಪಡ್ತೇನೆ. ಆಗಬಹುದೇ? ಬಗೀರ ಬಗೀರ ಬಗೀರ. ಇನ್ನೊಂದು ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಏನು ಅನ್ಕೋಬೇಡಿ. ಕನ್ನಡ ಯಾಕೆ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಕಣ್ಗಳು ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಯಾಕೆ ಯಾಕೆ ಮುಖ ತೋರಿಸೋದು ಕನ್ನಡ ಹಾಕೊಂಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಗಳ ಮುಂದೆ ಯಾವತ್ತು ನನ್ನ ಕಣ್ಣ ತೋರಿಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡೋ ಅಭ್ಯಾಸ ನನಗೆ. ಇವತ್ತೊಂದು ನಾನು ಕನ್ನಡ ಹಾಕೊಂಡಿದ್ದೀನಿ ಅದು ಇಷ್ಟೊತ್ತಲ್ಲಿ ದಯವಿಟ್ಟು ಯಾರು ಏನು ತಿಳ್ಕೋಬಾರ್ದು ಅಂತ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡಿಸಿ ಹೇಳ್ತಾರೆ, ತಪ್ಪು ತಿಳ್ಕೋಬೇಡಿ ಅಂತ. ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ. ಮೈಸೂರು ದಸರಾ, ಈ ಲೈಟು, ಇಲ್ಲಿರೋ ಈ ಊರಿನ ಆಡಂಬರ, ನಿಮ್ಮಲ್ಲಿರೋ ಈ ಒಂದು ಆಡಂಬರ, ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣಿಸಿಲ್ಲ, ನಾನು ನೋಡಲಿಲ್ಲ ಅಂತ ಹೇಳಿ. ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ಈ ಒಂದು ಸಂಭ್ರಮನ ನಾವು ತರಂಗಾಂತರದಿಂದ ನಡೆಸಿಕೊಂಡು ಇವತ್ತು ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ, ನಿಮಗೆಲ್ಲರಿಗೂ ಒಂದು ಸಲ್ಯೂಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ನಮ್ಮ ಚಲನಚಿತ್ರ ನಟ, ಗಾಯಕ, ಪ್ರೊಡ್ಯೂಸರ್ ಕೂಡ ಆಗ್ತಾ ಇದ್ದಾರೆ. ಮುಂದೆ ಒಳ್ಳೆಯದಾಗಲಿ. ಅದಕ್ಕೂ ಮುಂಚೆ ನಿಮ್ಮ ಉಗ್ರಂ ಖ್ಯಾತಿಯ ಡೈಲಾಗ್ ಹೇಳಿದ್ರೆ ನಾವು ನಿಮ್ಮ ಬೇಕಲು ಸಾಧ್ಯ ಇಲ್ಲ. ಜೋರಾಗಿ ಆರ್ ಯು ರೆಡಿ? ಯಾರೆಲ್ಲ ಒಬ್ಬರೊಂದು ಈ ಹೋಗಿದೆ, ವೃತ್ತ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ಇಲ್ಲಿ ದಂಡ ಹೊಡೆದ್ರೆ ಮನೆ ಹೋಗಕ್ಕಾಗಲ್ಲ. ಖಂಡಿಸಿದ್ರೆ ಸಾಮ್ರಾಜ್ಯನೇ ಆಗಬಹುದು. ಇದು ಒಂದು ಬಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ. ಬಗೀರಲ್ಲಿ ಒಂದು ಡೈಲಾಗ್ ಇದೆ, ಹೇಳ್ಬೇಕಾ ಅಥವಾ ಕೇಳಿದ್ರೆ ಬಂದು ನೋಡ್ತೀರಾ? ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪಾತ್ರೆ ಮೇಲೆ ನನ್ನ ಬಗೀರ ನೋಡ್ತೀರ. ನನ್ನ ಮೇಲೆ ಆಣೆ. ಒಂದು ಡೈಲಾಗ್ ಇದೆ, ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ಎದುರುಗಡೆ ಬಂದಿದೆ, ಭಯ ಆಗಲ್ಲ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕನ್ನಡಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ, ನೀನ್ ಯಾರು ನಾನು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಈಗ ನಿಮಗೆ ಇಷ್ಟ ಆದ್ರೆ ನನ್ನ ಹುಡುಗಿ ಕಣ್ಣು ಫಿಲಮ್ ನಮ್ಮ ರತ್ನಾವರ ಫಿಲಮ್ ಇಂದ ಒಂದು ಲೈನ್ ಹಾಕ್ತೀನಿ, ಕೇಳ್ತೀರಾ? ರೆಡಿಯಾ?
ನಾನು ಬರ್ಬೇಕಾದ್ರೆ ನಮ್ಮ ಅಪ್ಪ ಒಂದು ಸಾಂಗ್ ಆಡ್ತಾ ಇದ್ವಿ, ಬಹಳ ಖುಷಿ ಆಯ್ತು. ಒಮ್ಮೆ ಹೇಳ್ತೇನೆ, ಅವರು ಎಲ್ಲಿದ್ರು ಗೊತ್ತಿಲ್ಲ, ಇಲ್ಲಂತೂ ಸದಾ ಇದ್ದಾರೆ ಅನ್ನೋದು ಮಾತ್ರ ನನಗೆ ಬಹಳ ಚೆನ್ನಾಗಿರುತ್ತೆ. ಹಾಗೇ ಇದೆ ಅಂತ ನೀವು ಇಷ್ಟಪಡ್ತೀನಿ. ಹುಡುಗಿ ಕಣ್ಣು ನೋಡ ಕಣ್ಣು ಆಟಿಗೆ ಬುಲ್ಲಟ್ಟು 1 by 1 ಆಡೋದು ಆಗಿದೆ ಹೋದು ಆದ್ರೂ ಆಗ್ತೈತೆ ತಾಳ ಕೇಳು ಹುಡುಗರ ಹಾಕಿದ್ರು ಹೆಲ್ಮೆಟ್ ಹಾಕಲು ಆಪ್ಷನ್ ನೀಡು ದೇವರೇ. 3, 2, 1 ರಾತ್ರಿಗೆ ಚೂರು ಕಣ್ಣೀರು ಸಾಲ ಮಾಡೋಣ, ಚಾಂದಿನಿ ಚೌಕುಮೆ ಅವಳ ದಿಲ್ಲನ್ನೇ ಸೇರು ಮಾಡೋಣ. ಚಪ್ಪಾಳೆ. ಜೈ ಹಿಂದ್, ಜೈ ಭುವನೇಶ್ವರಿ. ಒಳ್ಳೆ ಸಿನಿಮಾ ಬರ್ತಾ ಇದೆ. ಒಂದು ಮಾತ್ರ ಹೇಳ್ತೀನಿ, ಯಾರು ಕಮ್ಮಿ ಇಲ್ಲರೋ ಹಾಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ದೊಡ್ಡ ಪ್ರಯತ್ನ. ಪ್ರತಿಯೊಬ್ಬ ಕನ್ನಡಿಗರು ಬಹಳ ಹೆಮ್ಮೆಯಿಂದ, ಬಹಳ ಖುಷಿಯಿಂದ ನನ್ನ ಬಗೀರ ಅನ್ಬೇಕು. ಚಿತ್ರಮಂದಿರದಿಂದ ಆಚೆ ಬರ್ಬೇಕಾದ್ರೆ ನಾನೊಬ್ಬ ಬಗೀರ ಆಗ್ತೀನಿ ಅಂತ ಆಚೆ ಬರಬೇಕು. ಅಷ್ಟು ಮಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಅನ್ಕೊಂಡು ಮಾಡಿದ್ದೀವಿ. ಇನ್ನು ಬೇಕಾಗಿರೋದು ನಿಮ್ಮ ಪಾದ ಸ್ಪರ್ಶನೆ ಹಾಗೂ ನಿಮ್ಮ ಆಶೀರ್ವಾದ.